ಪುಸ್ತಕೋದ್ಯಮ, ವೇದಿಕೆಯ ಮೇಲೆ ಇರುವ ಎಲ್ಲ ಗಣ್ಯರಿಗೂ, ವೇದಿಕೆಯ ಮುಂದೆ ಇರುವ ಅಳಿದುಳಿದ ಎಲ್ಲ ಅತಿಗಣ್ಯರಿಗೂ ನಮಸ್ಕಾರಗಳು. ಸುಮಾರು 6 ಅಕಾಡೆಮಿಗಳ ಒಟ್ಟು ಚರ್ಚೆಯ ಸಾರಾಂಶ. ಸುಮಾರು 16 ಮಂದಿ ಈ ಚರ್ಚೆಯಲ್ಲಿ ನಾವು ಭಾಗವಹಿಸಿದ್ದೀವಿ. ಅರೆಭಾಷೆ, ಬಂಜಾರ, ಬ್ಯಾರಿ, ಕೊಡವ, ಕೊಂಕಣಿ ಮತ್ತು ತುಳು ಭಾಷೆ. ಈ ಚರ್ಚೆಯಲ್ಲಿ ಭಾಗವಹಿಸಿದಂತಹ ಅರೆಭಾಷೆಯ ವಿದ್ವಾಂಸರಾದ ಶ್ರೀ ಸೀತಾರಾಮ್ ಕೇವಲ, ಡಾಕ್ಟರ್ ಕೋರಲ ಸರಸ್ವತಿ ಪ್ರಕಾಶ್, ಡಾಕ್ಟರ್ ಖುಷ್ವಂತ್ ಕೋಳಿಗೈಲು, ಬಂಜಾರ ಭಾಷೆಯ ಡಾಕ್ಟರ್ ಸಣ್ಣರಾಮ, ಶ್ರೀಮತಿ BT ಲಲಿತಾ ನಾಯಕ್, ಪ್ರೊಫೆಸರ್ TK ಖಂಡೋಬಾ, ಬ್ಯಾರಿ ಭಾಷೆಯ BM ಹನೀಫ್, ಶಂಶುದ್ದೀನ್, ಕೊಡವ ಭಾಷೆಯ ಮೂಕೊಂಡ ನಿತಿನ್ ಕುಶಲಪ್ಪ, ಡಾಕ್ಟರ್ MT ರೇಖಾ, ಕೊಂಕಣಿ ಭಾಷೆಯ ಡಾಕ್ಟರ್ M ಮಮತಾ ಕಾಮತ್, ಡಾಕ್ಟರ್ ಗೀತಾ ಆರ್ ಶನಿ, ಪ್ರೊಫೆಸರ್ ಸ್ಟೀವನ್ ಕ್ವಾಡ್ವಸ್, ತುಳು ಭಾಷೆಯ ಡಾಕ್ಟರ್ ತುಕಾರಾಮ ಪೂಜಾರಿ ಮತ್ತು ಡಾಕ್ಟರ್ B ಶಿವರಾಮ್ ಶೆಟ್ಟಿ. ಇವರೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಈ 6 ಅಕಾಡೆಮಿಗಳ ಸಭೆಯಲ್ಲಿ ಭಾಗವಹಿಸಿದ 3 ಅಕಾಡೆಮಿಗಳ ಅಧ್ಯಕ್ಷರಾದ ಅರೆಭಾಷೆಯ ಅಧ್ಯಕ್ಷರಾದಂತಹ ಸದಾನಂದ ಮಾವಜಿ, ಬಂಜಾರ ಅಕಾಡೆಮಿ ಅಧ್ಯಕ್ಷರಾದಂತಹ AR ಗೋವಿಂದ ಸ್ವಾಮಿ ಮತ್ತು ಕೊಡವ ಅಕಾಡೆಮಿಯ ಅಧ್ಯಕ್ಷರಾದಂತಹ ಮಹೇಶ್ ನಾಚಯ್ಯ ಇವರ ಪಾಲುದಾರಿಕೆ ಮತ್ತು ಅಮೂಲ್ಯವಾದ ಸಲಹೆಗಳಿಗೆ ನಾವೆಲ್ಲರೂ ಸದಸ್ಯರು ಕೃತಜ್ಞರಾಗಿದ್ದೇವೆ. ಪ್ರಸ್ತಾವನೆ ಇದು ಸ್ವಲ್ಪ 2 ಪ್ಯಾರ ಬಹಳ ಮುಖ್ಯವಾದ. ನಮ್ಮ ಇಡೀ ಸಂವಾದ ಕೂಟಕ್ಕೆ ಒಡನಾಡಿ ಭಾಷೆಗಳು ಎನ್ನುವ ತಲೆಬರಹವನ್ನು ನೀಡುವುದರ ಮೂಲಕ ಇದನ್ನು ಬಹಳ ಸಮರ್ಥವಾಗಿ ಮತ್ತು ಸಮರ್ಪಕವಾಗಿ ಭಾಷೆಯಲ್ಲಿ ಬಿಂಬಿಸಿದಂತಹ ಕನ್ನಡ ಸಂಸ್ಕೃತಿ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತೇವೆ. ಅರೆಭಾಷೆ, ಬ್ಯಾರಿ, ಬಂಜಾರ, ಕೊಡವ, ಕೊಂಕಣಿ ಮತ್ತು ತುಳು ಈ 6 ಭಾಷೆಗಳಿಗೆ ಹಲವು ಸಮಾನ ಅಂಶಗಳಿವೆ. ಈ ಎಲ್ಲ ಭಾಷೆಗಳು ಆರಂಭದಲ್ಲಿ ಮೌಖಿಕ ಪರಂಪರೆಯನ್ನು ಹೊಂದಿದ್ದು 19-20ನೇ ಶತಮಾನದ ಬಳಿಕ ಒಂದು ಶೈಕ್ಷಣಿಕ ಆವರಣದಲ್ಲಿ ಈ ಭಾಷೆಗಳ ಲಿಖಿತ ಪರಂಪರೆ ದಾಖಲಾಗುತ್ತಾ ಬಂತು. ಈ ಎಲ್ಲ ಭಾಷೆಗಳು ಪರಸ್ಪರ ಅಂತರ್ ಸಂಬಂಧವನ್ನು ಹೊಂದಿದೆ ಎನ್ನುವುದು ಇಲ್ಲಿ ವಿಶೇಷ ಮತ್ತು ಎಲ್ಲರನ್ನೂ ಒಳಗೊಳ್ಳುವಂತಹ ಮೌಖಿಕ ಪರಂಪರೆಯನ್ನು ಹೊಂದಿದೆ. ಈ ಭಾಷೆಗೆ ಈಗ ಆಧುನಿಕ ಕಾಲದಲ್ಲಿ ಇರುವಂತಹ ಧಾರ್ಮಿಕ ಪರಿಕಲ್ಪನೆ ಮೂಲದಲ್ಲಿ ಇಲ್ಲದಿರುವಂತಹ ಹಿನ್ನೆಲೆಯಲ್ಲಿ ಅವುಗಳಲ್ಲಿ ಎಲ್ಲ ಜನರ ಒಳಗೊಳ್ಳುವಿಕೆ ಸಾಧ್ಯವಾಗಿದೆ. ನಮ್ಮ ತಜ್ಞರ ಗುಂಪು ಗಮನಿಸಿದ ಹಾಗೆ ಇತ್ತೀಚಿನ ದಿನಗಳಲ್ಲಿ ಈ ಭಾಷೆಗಳಲ್ಲಿ ಧಾರ್ಮಿಕ ಪರಿಕಲ್ಪನೆ ಬಲಗೊಳ್ಳುತ್ತಾ ಪ್ರತ್ಯೇಕತೆಯ ಮನೋಭಾವ ಬೆಳೆಯುತ್ತಿದೆ. ದಯವಿಟ್ಟು ಇದನ್ನು ಗಮನಿಸಬೇಕು. ಈ ಎಲ್ಲಾ ಭಾಷೆಗಳನ್ನು ಒಳಗೊಳ್ಳುವ ಮೌಖಿಕ ಪರಂಪರೆಯ ಹಿನ್ನೆಲೆಯಲ್ಲಿ ಇಂತಹ ಪ್ರತ್ಯೇಕತೆಯ ಮನೋಭಾವನೆಯನ್ನ ಕೊನೆಗಾಣಿಸುವಂತಹ ಕೆಲಸ ಬಹಳ ಮುಖ್ಯವಾಗಿ ಆಗಬೇಕಾಗಿದೆ. 6 ಭಾಷೆಯ ಅಕಾಡೆಮಿಗಳು ಕೊಟ್ಟಂತಹ ಪುಸ್ತಕವನ್ನು ನಾವು ಓದಿದೆವು ಮತ್ತು ಅಧ್ಯಯನ ಮಾಡಿದ್ದೇವೆ. ಬಹಳ ಚೆನ್ನಾಗಿ ಈ 6 ಅಕಾಡೆಮಿಗಳು ತಮ್ಮ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿವೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ನಾವು ಶ್ಲಾಘಿಸುತ್ತೇವೆ. ಅದರ ಜೊತೆಗೆ ಈ ಕೆಳಗಿನ ಕೆಲವು ಅಂಶಗಳನ್ನು ಈ ಅಕಾಡೆಮಿಗಳು ತಮ್ಮ ಕಾರ್ಯಚಟುವಟಿಕೆಗಳಲ್ಲಿ ಒಳಗೊಳ್ಳಬೇಕು ಎನ್ನುವ ಆಶಯವನ್ನು ನಾವು ಶಿಫಾರಸುಗಳ ಮೂಲಕ ವ್ಯಕ್ತಪಡಿಸ್ತಾ ಇದ್ದೇವೆ. ಶಿಫಾರಸುಗಳು: 1. ಮೌಖಿಕ ಮತ್ತು ಲಿಖಿತ ಪರಂಪರೆಗಳಲ್ಲಿ ಈಗಾಗಲೇ ದಾಖಲೀಕರಣ ಆಗಿರುವಂತಹ ಅಧ್ಯಯನದ ಸಂಶೋಧನೆಯ ಅಂಶಗಳನ್ನು ಪ್ರಸರಣ ಮಾಡುವ ಮತ್ತು ಅವುಗಳನ್ನು ಸಂದರ್ಭಾನುಸಾರ ಪರಿಷ್ಕರಣೆ ಮಾಡುವಂತಹ ಯೋಜನೆಗಳನ್ನು ಈ ಅಕಾಡೆಮಿಗಳು ಹಮ್ಮಿಕೊಳ್ಳಬೇಕು. ಉದಾಹರಣೆಗೆ, ತುಳುವಿನ ಪಾಠದನಗಳನ್ನು ಶೈಕ್ಷಣಿಕ ಪಠ್ಯದ ಒಳಗಡೆ ರೂಪಿಸಲು ಸಾಧ್ಯವಿದೆಯೇ ಎನ್ನುವಂತಹ ಒಂದು ಪ್ರಶ್ನೆಯನ್ನು ನಾವು ಚರ್ಚೆ ಮಾಡಿದ್ದೇವೆ. ಇದೇ ಪ್ರಶ್ನೆ ಉಳಿದ 5 ಅಕಾಡೆಮಿಗಳಲ್ಲಿಯೂ ಕೂಡ ಇರುವಂತಹ ಮೌಖಿಕ ಪರಂಪರೆಯ ಸಾಹಿತ್ಯ ಗಳಿಗೂ ಕೂಡ ಅನ್ವಯಿಸುತ್ತದೆ. ಈ ಅಕಾಡೆಮಿ ನಂಬರ್ 2, ಈ ಅಕಾಡೆಮಿಗಳ ವ್ಯಾಪ್ತಿಯಲ್ಲಿ ಬರುವ ಹಲವು ಭಾಷೆಗಳಿಗೆ ಪ್ರತ್ಯೇಕ ಲಿಪಿಗಳಿವೆ. ಆದರೆ ಏಕರೂಪದ ಪ್ರಗತಿಯನ್ನು ಸಾಧಿಸುವಂತಾಗಲು ಈ ಎಲ್ಲ ಅಕಾಡೆಮಿಗಳು ಕನ್ನಡ ಲಿಪಿಯನ್ನೇ ಬಳಸಿ ತಮ್ಮ ಭಾಷೆಗಳಲ್ಲಿ ಸಾಹಿತ್ಯದ ಸಂವರ್ಧನೆಗೆ ಶ್ರಮಿಸಬೇಕು.
ಆ ಮುಖಾಂತರ ಭಾಷೆಗಳ ಪರಂಪರೆ, ಶಿಕ್ಷಣ, ಕಲೆ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದ ಕೃತಿಗಳ ದಾಖಲೀಕರಣವನ್ನು ಮಾಡುವ ಕೆಲಸವನ್ನು ಕೈಗೆತ್ತಿಕೊಳ್ಳಬೇಕು. 3. ಕೊಂಕಣಿ ಭಾಷೆಗೆ ಸಂಬಂಧಿಸಿ ಪ್ರತ್ಯೇಕವಾಗಿ ಹೇಳುವುದಾದರೆ, ಕೇಂದ್ರ ಸಾಹಿತ್ಯ ಅಕಾಡೆಮಿಯು ಪುಸ್ತಕ ಬಹುಮಾನವನ್ನು ನೀಡುವಾಗ ಕನ್ನಡ ಲಿಪಿಯಲ್ಲಿ ಬರೆದಂತಹ ಕೊಂಕಣಿ ಭಾಷೆಯ ಕೃತಿಗಳನ್ನು ಪರಿಗಣಿಸುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯು ಅಂದ್ರೆ ದೇವನಾಗರಿ ಲಿಪಿಯಲ್ಲಿ ಬರೆದರೆ ಮಾತ್ರ ಕೊಂಕಣಿ ಅಂತ ಅವರು ತಿಳ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯು ಕನ್ನಡ ಲಿಪಿಯಲ್ಲಿ ಬರೆದಂತಹ ಸಾಹಿತ್ಯ ಕೃತಿಗಳನ್ನು ಕೂಡ ಬಹುಮಾನಕ್ಕೆ ಪರಿಗಣಿಸಬೇಕು ಎಂದು ಕರ್ನಾಟಕ ಸರ್ಕಾರವು ಕೇಂದ್ರ ಸಾಹಿತ್ಯ ಅಕಾಡೆಮಿಯನ್ನು ಒತ್ತಾಯಿಸಲು ನಾವು ಶಿಫಾರಸು ಮಾಡುತ್ತೇವೆ. 6 ಭಾಷೆಗಳ ಸಾಹಿತ್ಯ ಕೃತಿಗಳಿಗೂ ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಹುಮಾನ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಎನ್ನುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಶಿಫಾರಸು ಮಾಡ್ತಾ ಇದ್ದೇವೆ. ಈ 6 ಅಕಾಡೆಮಿಗಳು ಮಹಾತ್ಮ ಗಾಂಧೀಜಿ, ಬಾಬಾ ಸಾಹೇಬ್ ಡಾಕ್ಟರ್ B.R. ಅಂಬೇಡ್ಕರ್, ಕರ್ನಾಟಕದ ತತ್ವಪದಕಾರರು, ದಾಸರು, ಸಂತರು ಮತ್ತು ವಚನಕಾರರ ಸಾಹಿತ್ಯವನ್ನು ಹಾಗೂ ಸಾಂವಿಧಾನಿಕ ಪ್ರಜಾತಾಂತ್ರಿಕ ಚಿಂತನೆಯನ್ನ ಹಬ್ಬಿಸುವ ಸಾಹಿತ್ಯವನ್ನು ತಮ್ಮ ಭಾಷೆಗಳಲ್ಲಿ ಪ್ರಚಾರ ಮಾಡುವುದಕ್ಕೆ ಒತ್ತು ಕೊಡಬೇಕು ಎಂದು ಒತ್ತಾಯಿಸುತ್ತಿದ್ದೇವೆ. ಈ 6 ಒಡನಾಡಿ ಭಾಷೆಗಳ ಸಮಾನಾರ್ಥಕ ಶಬ್ದಕೋಶವೊಂದು ಅತ್ಯಂತ ತುರ್ತಾಗಿ ರಚನೆಯಾಗಬೇಕಾಗಿದೆ. ಜೊತೆಗೆ ಪರಸ್ಪರ ಭಾಷೆಗಳ ನಡುವಿನ ಅನುವಾದ ಕೃತಿಗಳನ್ನು ಕೂಡ ಹೆಚ್ಚು ಪ್ರಕಟಣೆ ಮಾಡುವುದರ ಕಡೆಗೆ ಈ ಅಕಾಡೆಮಿಗಳು ಗಮನ ಕೊಡಬೇಕು. ಈ 6 ಭಾಷೆಗಳಲ್ಲಿ ಇದು ಬಹಳ ಕುತೂಹಲಕರ ಸಂಗತಿ. ಹಲವು ಪ್ರಭೇದಗಳು, ಸಾಮಾಜಿಕ ಉಪಪಂಗಡಗಳು ಕೂಡ ಇವೆ. ಈ 6 ಭಾಷೆಗಳು ಕೊಂಕಣಿಯಲ್ಲಿ ಸುಮಾರು 41 ಇದೆ, ತುಳುವಿನಲ್ಲಿ ಬೇರೆ ಬೇರೆ ಪ್ರಭೇದಗಳಿವೆ. ಇವುಗಳನ್ನು ಗುರುತಿಸುವ ಮತ್ತು ಅವುಗಳ ಸಾಹಿತ್ಯ ಮತ್ತು ಭಾಷಾ ವೈವಿಧ್ಯತೆಯನ್ನು ದಾಖಲಿಸುವಂತಹ ಕೆಲಸಗಳು ನಡೆಯಬೇಕು. ಅದೇ ರೀತಿ ಶಬ್ದಕೋಶವನ್ನು ರಚಿಸುವಾಗ ಈ ಸ್ಥಳೀಯ ಪ್ರಭೇದಗಳ ಶಬ್ದ ಸಂಪತ್ತನ್ನು ಗಮನದಲ್ಲಿಟ್ಟು, ಅಂದ್ರೆ ಈಗ ಬೇರೆ ಭಾಷೆಯನ್ನು ಮಾತಾಡೋರು ಮಂಗಳೂರಿನಲ್ಲಿ ಬೇರೆ ತರ ಮಾತಾಡ್ತಾರೆ, ಪುತ್ತೂರು ಸುಳ್ಯದಲ್ಲಿ ಬೇರೆ ತರ ಮಾತಾಡ್ತಾರೆ, ಮೂಲ್ಕಿ ಕಡೆಗೆ ಹೋದ್ರೆ ಬೇರೆ ತರ ಮಾತಾಡ್ತಾರೆ. ಈ ಅಲ್ಲಿರುವಂತಹ ಶಬ್ದಗಳು ಬೇರೆ ಶಬ್ದಗಳಿರುತ್ತವೆ. ಆ ಶಬ್ದಗಳನ್ನು ಕೂಡ ಶಬ್ದ ಸಂಪತ್ತನ್ನು ಕೂಡ ಗಮನದಲ್ಲಿಟ್ಟು ಈ ಶಬ್ದಕೋಶಗಳಲ್ಲಿ ಬಳಸುವಂತಹ ಕೆಲಸ ಆಗಬೇಕು. ಇನ್ನು ಶೈಕ್ಷಣಿಕ ಪಠ್ಯಕ್ರಮದಲ್ಲಿ ಈ 6 ಭಾಷೆಗಳು ಪಠ್ಯದ ಭಾಷೆಯಾಗಿ ಕಲಿಕೆಗೆ ಒಳಗಾಗುವುದಕ್ಕೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು. ಈಗಾಗಲೇ ಕೊಂಕಣಿ ಮತ್ತು ತುಳು, ಕೊಡವ ಭಾಷೆಗಳು ಈ ನಿಟ್ಟಿನಲ್ಲಿ ಬಹು ಮುನ್ನಡೆಯನ್ನು ಸಾಧಿಸಿವೆ. ಉಳಿದ ಭಾಷೆಗಳು ಕೂಡ ಈ ನಿಟ್ಟಿನಲ್ಲಿ ಹೆಚ್ಚು ಗಮನ ಹರಿಸುವಂತೆ ಅಕಾಡೆಮಿಗಳು ನೋಡಿಕೊಳ್ಳಬೇಕು ಮತ್ತು ಪಠ್ಯ ಪುಸ್ತಕಗಳಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ತೃತೀಯ ಐಚ್ಛಿಕ ಭಾಷೆಯಾಗಿ ಪಠ್ಯ ಪುಸ್ತಕಗಳಲ್ಲಿ ಈ ಭಾಷೆಗಳ ಕಲಿಕೆಗೆ ಅವಕಾಶವನ್ನು ಕಲ್ಪಿಸುವಂತಹ ಕೆಲಸ ನಡೆಯಬೇಕಾಗಿದೆ. ಈ ಭಾಷೆಗಳ ಪ್ರಾದೇಶಿಕ ವೈವಿಧ್ಯತೆಯ ಬಗ್ಗೆ ಮಾತನಾಡುವಾಗ ಭಾಷೆಯ ಒಳಗೆ ಇರುವ ಭಾಷಿಕ ಸಮುದಾಯಗಳು 2 ತರ ಇದೆ. ಒಂದು ಪ್ರಾದೇಶಿಕವಾದಂತಹ ವೈವಿಧ್ಯತೆಗಳು, ಇನ್ನೊಂದು ಭಾಷಿಕ ಸಮುದಾಯ ಅಂತ ಇದೆ. ಈ ಭಾಷಿಕ ಸಮುದಾಯಗಳ ಕುರಿತು ಕೂಡ ನಾವು ಗಮನ ಹರಿಸಬೇಕಾಗುತ್ತೆ. ಇಲ್ಲಿ ನಾವು ಪ್ರಭೇದಗಳನ್ನು ಗುರುತಿಸುವಂತೆಯೇ ಭಾಷಿಕ ಸಮುದಾಯಗಳನ್ನು ಕೂಡ ಗುರುತಿಸುವ ಅಧ್ಯಯನ ಮಾಡುವ ಕೆಲಸ ಆಗಬೇಕಾಗಿದೆ. ಅದು ಆಗಿಲ್ಲ, ಸಮಗ್ರವಾಗಿ ಆಗಿಲ್ಲ. ಈ ಪ್ರಾದೇಶಿಕ ವೈವಿಧ್ಯಗಳ ಅಥವಾ ಭಾಷಿಕ ಸಮುದಾಯಗಳು ಎಂದು ಕರೆಯಲ್ಪಡುವ ಪಂಗಡಗಳ ಭಾಷೆಗೆ ಸಂಬಂಧಿಸಿದ ಪದಕೋಶಗಳು ಕೂಡ ಆಗಬೇಕು. ಯಾಕಂತ ಹೇಳಿದ್ರೆ ಬಹಳ ಶೀಘ್ರವಾಗಿ 2 ತರದಲ್ಲಾಗ್ತಾ ಇದೆ. ಒಂದು ಇಂಗ್ಲಿಷಿನ ಹೊಡೆತ ಬೀಳ್ತಾ ಇದೆ, 2 ಕನ್ನಡದ ಹೊಡೆತ ಕೂಡ ಬೀಳ್ತಾ ಇದೆ. ಬ್ಯಾರಿ ಭಾಷೆಯಲ್ಲಿ ಒಂದು ಕೃತಿಯನ್ನು ಬರೆಯುವಾಗ, ತುಳುನಲ್ಲಿ ಒಂದು ಕೃತಿಯನ್ನು ಬರೆಯುವಾಗ ಅಲ್ಲಿ ಶಬ್ದಗಳಿದೆ, ಹುಡುಕಾಟಕ್ಕೆ ಹೋಗಲ್ಲ ನಮ್ಮ ಲೇಖಕರು, ಕನ್ನಡದ ಶಬ್ದಗಳನ್ನು ಬಳಸ್ಬಿಟ್ಟು. ಉಳಿದ ಭಾಷೆಗಳು ಕೂಡ ಈ ನಿಟ್ಟಿನಲ್ಲಿ ಭಾಷಿಕ ಸಮುದಾಯಗಳನ್ನು ಕೂಡ ಗುರುತಿಸುವ ಅಧ್ಯಯನ ಮಾಡುವ ಕೆಲಸ ಆಗಬೇಕಾಗಿದೆ. ಈ ಪ್ರಾದೇಶಿಕ ವೈವಿಧ್ಯಗಳ ಅಥವಾ ಭಾಷಿಕ ಸಮುದಾಯಗಳೆಂದು ಕರೆಯಲ್ಪಡುವ ಪಂಗಡಗಳ ಭಾಷೆಗೆ ಸಂಬಂಧಿಸಿದ ಪದಕೋಶಗಳು ಕೂಡ ಆಗಬೇಕು. ಈಗಾಗಲೇ ಲಂಬಾಣಿ ಭಾಷೆಯಲ್ಲಿ ಇಂತಹ ಪ್ರಯತ್ನ ಆಗಿದೆ ಎನ್ನುವುದು ಬಹಳ ಗಮನಾರ್ಹ ಸಂಗತಿ. ಯುವ ಪೀಳಿಗೆಗೆ ಈಗಾಗಲೇ ತಮ್ಮ ಜ್ಞಾನ ವಿಸ್ತರಣೆಯಲ್ಲಿ ವಿದ್ಯುನ್ಮಾನ ತಂತ್ರಾಂಶ ಡಿಜಿಟಲ್ ಮಾದರಿಯನ್ನು ವೇಗವಾಗಿ ಅನುಸರಿಸುತ್ತಿರುವ ಹಿನ್ನೆಲೆಯಲ್ಲಿ ಈ ಅಕಾಡೆಮಿಗಳಲ್ಲಿ ಈಗಾಗಲೇ ಆಗಿರುವ ದಾಖಲೀಕರಣ, ಸಂಶೋಧನೆ ಮತ್ತಿತರ ಸಂಗ್ರಹಗಳನ್ನು ಶೀಘ್ರಗತಿಯಲ್ಲಿ ಡಿಜಿಟಲೈಸ್ ಮಾಡುವ ಕೆಲಸಕ್ಕೆ ಈ ಅಕಾಡೆಮಿಗಳು ಒತ್ತು ಕೊಡಬೇಕು. ಈಗಿನ ವಾತಾವರಣದಲ್ಲಿ ಬಹುಮುಖ್ಯವಾಗಿ ಈ ಭಾಷೆಗಳ ಭಾಷಾ ಸಾಮರಸ್ಯಕ್ಕೆ ಒತ್ತು ಕೊಡುವಂತಹ ಅಗತ್ಯ ಬಹಳವಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಅಕಾಡೆಮಿಯು
6 ಭಾಷೆಗಳು ಒಟ್ಟು ಸೇರುವ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಕಡ್ಡಾಯವಾಗಿ ಮಾಡಬೇಕು. ಈ ಅಕಾಡೆಮಿಗಳಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ನೌಕರರ ನೇಮಕಾತಿ ಮಾಡುವಾಗ ನಿರ್ದೇಶಕರೇ ಗಮನಿಸಿ, ಈ ಅಕಾಡೆಮಿಗಳಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ನೌಕರರ ನೇಮಕಾತಿಯನ್ನು ಮಾಡುವಾಗ ಆಯಾ ಭಾಷಿಕ ಸಮುದಾಯದವರನ್ನೇ ನೇಮಕ ಮಾಡಬೇಕು. ಕನ್ನಡ ಲಿಪಿಯಲ್ಲಿ ಆಯಾ ಭಾಷೆಗಳ ಉಚ್ಚಾರಣೆಗೆ ಸಂಬಂಧಿಸಿದಂತಹ ವ್ಯತ್ಯಾಸಗಳಿರುವುದನ್ನು ಸ್ಪಷ್ಟಗೊಳಿಸಿಕೊಳ್ಳಲು ಧ್ವನಿ ಆಧಾರಿತ ಕೀಲಿಮನೆ ವಿನ್ಯಾಸ ತಯಾರಿಗೆ ಈ ಎಲ್ಲ ಅಕಾಡೆಮಿಗಳು ಗಮನ ಕೊಡಬೇಕು. ಯಾಕಂದ್ರೆ ಕೆಲವು ಶಬ್ದಗಳನ್ನ ಆ ಭಾಷೆಯಲ್ಲಿ ನೀವು ಉಚ್ಚಾರ ಮಾಡಿದಾಗ ಕನ್ನಡ ಲಿಪಿನಲ್ಲಿ ಅದನ್ನು ಬರೀಲಿಕ್ಕೆ ಆಗುದಿಲ್ಲ. ಕೆಲವು ನಾವು ಹಲ್ಲಿನ ಮೇಲಿನ ಹಲ್ಲಿಗೆ ತಾಗಿಸಿ ನಾಲಿಗೆಯನ್ನ ಕೆಲವು ಉಚ್ಚಾರಣೆ ಮಾಡ್ತೀವಿ, ಕೆಲವು ಮೂಗಿನ ಕೆಳಗಡೆಯಿಂದ ಬಂದುಬಿಡುತ್ತೆ. ಈ ತರದೆಲ್ಲ ಸಮಸ್ಯೆಗಳಿವೆ. ಅವಾಗ ಅದಕ್ಕೆ ನಾವು ಕೆಳಗಡೆ ಆ ಅಕ್ಷರಕ್ಕೆ, ಕನ್ನಡ ಲಿಪಿ ಅಕ್ಷರಕ್ಕೆ ಒಂದು ಗೆರೆ ಕೊಡೋದ, 2 ಡಾಟ್ ಕೊಡೋದ, ಈ ತರದೆಲ್ಲ ಕೆಲಸಗಳು ಅದು ತಂತ್ರಜ್ಞರು ಅದನ್ನು ಕೂತ್ಕೊಂಡು ಮಾಡಬಹುದು ಅದನ್ನ. ಸೊ ಧ್ವನಿ ಆಧಾರಿತ ಕೀಲಿಮನೆ ವಿನ್ಯಾಸ ತಯಾರಿಗೆ ಈ ಅಕಾಡೆಮಿಗಳು ಈಗಲೇ ಗಮನ ಕೊಡಬೇಕು. ಇನ್ನು ಅಕಾಡೆಮಿಗಳ ಜಾಲತಾಣವನ್ನು, ವೆಬ್ಸೈಟ್ ಅಪ್ಡೇಟ್ ಮಾಡುವುದರ ಕಡೆಗೆ ಹೆಚ್ಚು ಗಮನ ಕೊಡಬೇಕು. ನಮ್ಮ ಕೆಲವು ಅಕಾಡೆಮಿಗಳು ಅವರು ಹೊಸ ಅಧ್ಯಕ್ಷರು ಸದಸ್ಯರು ಬಂದರು, ಹಳೆ ಅಧ್ಯಕ್ಷರ ಹೆಸರುಗಳೇ ಇದ್ದನ್ನ ನಾವು ನೋಡಿದ್ದೇವೆ. ಅದನ್ನು ಸೀರಿಯಸ್ ಆಗಿ ಗಂಭೀರವಾಗಿ ಯಾರು ತಗೊಳ್ತಾ ಇಲ್ಲ ವೆಬ್ಸೈಟ್ ಅಪ್ಡೇಟ್ ಮಾಡೋದನ್ನ. ಅದೇ ರೀತಿ ಸಾಮಾಜಿಕ ಮಾಧ್ಯಮಗಳನ್ನು ಪರಿಣಾಮಕಾರಿಯಾಗಿ ಬಳಸುವ ರೀತಿಯಲ್ಲಿ ಕೆಲಸವನ್ನು ಈ ಅಕಾಡೆಮಿಗಳು ನಿರ್ವಹಿಸಬೇಕು. ಮುಖ್ಯವಾಗಿ ಡಿಜಿಟಲ್ ಲೈಬ್ರರಿಯನ್ನು ಸ್ಥಾಪಿಸುವುದರ ಕಡೆಗೆ ಗಮನ ಕೊಡಬೇಕು. ಈಗಾಗಲೇ ಲಭ್ಯ ಇರುವಂತಹ ಸಾಹಿತ್ಯ ಸಂಗ್ರಹಗಳು, ಪದಕೋಶಗಳನ್ನು ಸರ್ವರಿಗೂ ಲಭ್ಯವಾಗಿಸಲು ಓಪನ್ ಸೋರ್ಸ್ ಮಾಡುವುದರ ಮೂಲಕ, ಅಂದ್ರೆ ಈಗ ಒಂದು ಡಿಕ್ಷನರಿ ಇದೆ, ಈಗ ಕನ್ನಡ ಬೇರೆ ಡಿಕ್ಷನರಿ ಇದೆ, ಕನ್ನಡ ಬೇರೆ ಇಂಗ್ಲಿಷ್ ಡಿಕ್ಷನರಿ ಇದೆ. ನಾವು ಓಪನ್ ಸೋರ್ಸ್ ಅಲ್ಲಿ ಅದನ್ನು ನಾವು ಇಂಟರ್ನೆಟ್ ನಲ್ಲಿ ಸಿಗೋ ತರ ಮಾಡಿದ್ರೆ ಕೆಲವು ಪ್ರದೇಶಗಳಲ್ಲಿ ಅದೇ ಅರ್ಥ ಬರುವಂತಹ ಬೇರೆ ಶಬ್ದಗಳನ್ನ ಬೇರೆಗಳು ಬಳಸ್ತಾರೆ. ಸೊ ಈ ರೀತಿ ಆ ಶಬ್ದಕೋಶವನ್ನು ವಿಸ್ತರಣೆ ಮಾಡುವಂತಹ ಕೆಲಸಕ್ಕೆ ಈ ಎಲ್ಲಾ ಭಾಷೆಗಳು, 6 ಭಾಷೆಗಳ ಹೆಚ್ಚು ಶಬ್ದಗಳು ಸೇರಿಸುವುದಕ್ಕೆ ಅನುಕೂಲವಾಗುತ್ತೆ. ಈ ಭಾಷೆಗಳ ನಡುವಿನ ಪ್ರಾದೇಶಿಕ ಅಥವಾ ಭಾಷಿಕ ವ್ಯತ್ಯಾಸಗಳು ಕೂಡ ಅಲ್ಲಿ ಒಳಗೊಳ್ಳುವುದು ನಮಗೆ ಕಾಣಲು ಸಾಧ್ಯವಾಗುತ್ತದೆ. ಇನ್ನು ಅಕಾಡೆಮಿಯ ಎಲ್ಲಾ ಗೌರವ ಪ್ರಶಸ್ತಿಗಳು ಮತ್ತು ಅನುದಾನ ಹಂಚಿಕೆಯಲ್ಲಿ ಈ ಭಾಷೆಯನ್ನಾಡುವ ಎಲ್ಲಾ ಸಮುದಾಯದ ಜನರ ನಡುವೆ ಹಂಚಿಕೆಯಾಗುವಂತೆ ಗಮನ ವಹಿಸಬೇಕು. ಇದು ಆಗ್ತಾ ಇಲ್ಲ, ಬಹಳಷ್ಟು ವ್ಯತ್ಯಾಸಗಳಾಗ್ತಾ ಇದೆ. ಸಾಮರಸ್ಯ ತರುವ ಉದ್ದೇಶದಿಂದ ಈ ಒಡನಾಡಿ ಭಾಷೆಯ ಅಕಾಡೆಮಿಗಳು ತಮ್ಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಾಗ ಈ 6 ಭಾಷೆಗಳ ಬಹುಭಾಷಾ ಸಿನಿಮಾ ಉತ್ಸವ, ಸಾಹಿತ್ಯಿಕ ಗೋಷ್ಠಿಗಳನ್ನು ಏರ್ಪಡಿಸುವುದು ಆಗಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಕನ್ನಡದ ಅತ್ಯಂತ ಜನಪ್ರಿಯ ಅಥವಾ ಮೌಲಿಕವಾದಂತಹ ಒಂದು ಕೃತಿ, ಅದು ಒಂದು ಕವಿತೆ ಇರ್ಬೋದು ಅಥವಾ ಒಂದು ಕಥೆ ಇರ್ಬೋದು, ಎಲ್ಲ 6 ಭಾಷೆಗಳಲ್ಲೂ ಅನುವಾದಿಸಿ ಒಂದೇ ಕೃತಿಯನ್ನ ಅದನ್ನು ಓದುವಂತಹ ಕೆಲಸವನ್ನು ಕೂಡ ಮಾಡಬೇಕು. ಅಂದ್ರೆ ಹೇಗೆ ನಾವು ಮುಂದಿನ ದಾರಿಯನ್ನು ಕಂಡುಕೊಳ್ಳುವುದು ಅನ್ನೋದು. ತುಳು, ಕೊಡವ ಮತ್ತು ಕೊಂಕಣಿಗೆ ಈಗಾಗಲೇ ಭಾಷಾ ಅಲ್ಪಸಂಖ್ಯಾತ ಸ್ಥಾನಮಾನ ಇದೆ. ಹಾಗೆಯೇ ಇನ್ನುಳಿದ 3-4 ಭಾಷೆಗಳಿಗೂ ಕೂಡ ಭಾಷಾ ಅಲ್ಪಸಂಖ್ಯಾತ ಸ್ಥಾನಮಾನವನ್ನು ಒದಗಿಸಲು ಕ್ರಮ ಕೈಗೊಳ್ಳಬೇಕು. ಎಲ್ಲಾ ಅಕಾಡೆಮಿಗಳು ತಮ್ಮ ಭಾಷಿಕ, ಸಾಹಿತಿ, ಕಲಾಕಾರರು, ಚಿಂತಕರ ಸಮಗ್ರ ವಿವರ ಯಾದಿಯನ್ನು ತಯಾರಿಸಿ ಡಿಜಿಟಲ್ ರೂಪದಲ್ಲಿಯೂ ಕೂಡ ಅದನ್ನು ಕಾಯ್ದುಕೊಳ್ಳುವಂತಹ ಮತ್ತು ಸಾಕ್ಷ್ಯಚಿತ್ರಗಳ ಮೂಲಕ ಅದನ್ನು ಸಂರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡಬೇಕು. ಇನ್ನೊಂದು ಕೊನೆಯ ಮಾತು, ಸ್ವಲ್ಪ ಭಾಷೆ ಕಟುವಾಗಿದ್ದರೆ ಕ್ಷಮಿಸಿ. ಈ ಅಕಾಡೆಮಿಗಳನ್ನು ಸರ್ಕಾರವು ರಾಜಕೀಯ ಪುನರ್ವಸತಿ ಕೇಂದ್ರಗಳನ್ನಾಗಿ ಪರಿಗಣಿಸಬಾರದು. ಅಕಾಡೆಮಿಗಳ ಅಧ್ಯಕ್ಷರನ್ನು ಮತ್ತು ಸದಸ್ಯರನ್ನು ನೇಮಕ ಮಾಡುವಾಗ ಕನಿಷ್ಠ ಪಕ್ಷ ಸಂಬಂಧಿತ ಭಾಷೆ ತಿಳಿದವರನ್ನಾದರೂ ನೇಮಿಸಬೇಕು. ಯಾಕಂದ್ರೆ ಆಗಿದೆ, ಕಳೆದ 2 ಸಾಲದಲ್ಲಿ ಆಗಿರೋದ್ರಿಂದ ಸಾಧ್ಯವಾದಷ್ಟು ಆಯಾ ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿ ಕ್ಷೇತ್ರದ ತಜ್ಞರು ಮತ್ತು ತಿಳುವಳಿಕೆ ಉಳ್ಳವರನ್ನೇ ನೇಮಕ ಮಾಡಬೇಕು. ಇದಿಷ್ಟು ನಾವು ಮಾಡುವಂತಹ ಶಿಫಾರಸುಗಳು. ದಯವಿಟ್ಟು ನಮ್ಮ ಸದಸ್ಯರು ಬರಬೇಕು. ಡಾಕ್ಟರ್ ಬಿ ಶಿವರಾಮ್ ಶೆಟ್ಟಿ, ತುಕಾರಾಮ್ ಪೂಜಾರಿ ಅವರಿದ್ದಾರೆ, ಹಿಮಂತ್ ಪಾಂಡಸ್ ಅವರಿದ್ದಾರೆ, ಆಮೇಲೆ ಶಂಶುದ್ದೀನ್ ಅವರಿದ್ದಾರೆ, ಬಿ.ಟಿ. ಲಲಿತಾ ನಾಯ್ಕ ಅವರಿದ್ದಾರೆ. ದಯವಿಟ್ಟು ಡಾಕ್ಟರ್ ಸಣ್ಣರಾಮ್ ಅವರಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು. ಧನ್ಯವಾದಗಳು PM ಅನೀಫ್ ಸರ್ ಅವರು. ಮತ್ತು ಒಡನಾಡಿ ಭಾಷೆಗಳ ಗುಂಪಿನಲ್ಲಿ 2 ದಿನಗಳು ಸಕ್ರಿಯ ಚರ್ಚೆಗಳಲ್ಲಿ ಭಾಗವಹಿಸಿ ಒಡನಾಡಿಗಳೆಲ್ಲರಿಗೂ ತಮ್ಮ ಸಲಹೆಗಳನ್ನು ಸರ್ಕಾರಕ್ಕೆ ಸಲ್ಲಿಸುತ್ತಿರುವ ಒಡನಾಡಿಗಳೆಲ್ಲರಿಗೂ ಇಲಾಖೆ ಮತ್ತು
ಘನತಾಧ್ಯಯನ ಕೇಂದ್ರದ ವತಿಯಿಂದ ಧನ್ಯವಾದಗಳು. ಮುಂದಿನ ವಿಭಾಗ ಪುಸ್ತಕೋದ್ಯಮ. ಈ ವಿಭಾಗದ ಸಲಹೆಗಳನ್ನ ಮಂಡಿಸಲಿರುವವರು ಅಭಿರುಚಿ ಗಣೇಶ್ ಅವರು. ಎಲ್ಲರಿಗೂ ನಮಸ್ಕಾರ. ಈ ಪುಸ್ತಕೋದ್ಯಮದ ಈ ಸಮಿತಿಯಲ್ಲಿ ಇದ್ದಂಥವರು ಡಾಕ್ಟರ್ ಸತ್ಯ ಭೂಮಿಗಳವರು ಮತ್ತು ಬಸವರಾಜ ಸುರಿಗಳವರು, ಆರ್.ಜೆ.ಡಿ. ನಾಗರಾಜ್ ಅವರು, ಡಾಕ್ಟರ್ ಕವಿತಾ ಹಾಗೂ ನಾನು ಅಭಿರುಚಿ ಗಣೇಶ್. ಸ್ನೇಹಿತರೆ ಹಾಗೂ ಹಿರಿಯರೇ ಹಾಗೂ ಪುಸ್ತಕೋದ್ಯಮದ